ನಮ್ಮ ದೇಶೀಯ ಆಹಾರ ಯಾವ ದೇಶದ ಆಹಾರ ಮುಂದೆನೂ ಅಲ್ಲ ಇದು. ನಮ್ಮ ದೇಶ ಆಹಾರ ಅಷ್ಟು ಅತ್ಯುತ್ತಮವಾದ ಆಹಾರ. ಆದರೆ ಏನಾಗಿದೆ ಅಂದರೆ ನಾವು ಪ್ರೆಸೆಂಟೇಷನ್ ಪ್ರಪಂಚದಿಂದಲೇ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಯಾಕದು ಯಾತಕ್ಕೆ ಅಂದರೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಿಲ್ವಾ? ಅಂದ್ರೆ ಅದಕ್ಕಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ಸಲ್ವಾ ನಮ್ಮವರಿಗೆ? ಅನ್ನಿಸ್ತಾ ಇದೆ. ಇತ್ತೀಚೆಗೆ ತುಂಬ ಬರ್ತಾ ಇದೆ ನೋಡಿ. ಅದಕ್ಕೇನೆ ಇವತ್ತು ದರ್ಶಿನಿ ಹೋಟೆಲ್ ಬಂದಮೇಲೆ ಎಷ್ಟೋ ಫುಡ್ ಫಾಲಿಂಗ್ ಜಾಸ್ತಿ ಆಗಿದೆ. ತುಂಬ ಹೊಸ ಹೊಸ ರೀತಿ ಬ್ರ್ಯಾಂಡ್ ಹೋಟೆಲ್ಸ್ ಬಂದಮೇಲೆ ಎಷ್ಟೋ ಹೋಟೆಲ್ ಗ್ರಾಹಕರ ಸಂಖ್ಯೆ ಇಂಪ್ರೂವ್ ಆಗಿದೆ. ತುಂಬ ಆಗ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಸೌತ್ ಇಂಡಿಯನ್ ಆಹಾರಗಳೇ ಇವತ್ತು ಗುಜರಾತ್ ಹೋಗಿರಲಿ, ಅಲ್ಲಿಂದ ಯುವಕರು ಬಂದು ನಿನ್ನೆ ಕೂಡ ನಾನು ಇಬ್ಬರು ಹುಡುಗರಿಗೆ ಗುಜರಾತಿಂದ ಬಂದವರಿಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ವಿ. ಅವ್ರು ನಾವು ಅಲ್ಲಿ ಹೋಟ್ಲ್ ಇಟ್ಕೋಬೇಕು ಅಂತ 5 ದಿವಸ ನಮ್ಮ ಹೋಟೆಲ್ ಇಟ್ಕೊಂಡು ಟ್ರೈನಿಂಗ್ ಮಾಡಿದ್ವಿ. ಅಂಥ ಹುಡುಗರಿಗೆ ಬೇಕಾದಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೂಡ ಮಾಡಿದ್ದೀವಿ. ಎಷ್ಟೋ ಜನ ಇಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕೂಡ ನಾವು ಎಷ್ಟೋ ಜನ ಹುಡುಗರಿಗೆ ನಮ್ಮ ಮಾರ್ಗದರ್ಶನ ಮಾಡ್ಕೊಂಡು ಹೋಟ್ಲ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ತುಂಬ ಈ ಥರ ಬರ್ತಾ ಇದೆ. ಆದರೆ ಸಾಲದು.